ಆಗಿದೆ. ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬಣ್ಣ ಕೆಂಪು ಬಂದಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದವ್ರಿಗೆ ವಿಡಿಯೋ ಕಳಿಸ್ಕೊಡಿ. ಓಕೆನಾ? ಹರಿ ಓಂ, ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಬಿಸಿಲು ಜೋರಾಗಿ ಬರ್ತಾ ಇದೆ. ಕೆಲವರು ಶೆಕೆ ಅಂತ ಒದ್ದಾಡಿದ್ರೆ ನಮ್ಮಂಥ ಕೆಲವು ಹೆಣ್ಣು ಮಕ್ಕಳಿಗೆ ಬಹಳ ಖುಷಿ. ಯಾಕೆ ಗೊತ್ತಾ? ಸಂಡಿಗೆ ಎಲ್ಲ ಮಾಡ್ಬೋದಲ್ಲ, ಹಪ್ಪಳ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಪಟಪಟ್ ಅಂತ ಒಣಗೋಗುತ್ತೆ ಅಲ್ವಾ? ಹಾಗಾಗಿ ಇವತ್ತು ನಾನು ಸಂಡಿಗೆಯನ್ನು ಮಾಡಲಿಕ್ಕೆ ತಯಾರಿ ಮಾಡ್ತೇನೆ. ರೆಕ್ಕೆ ಸಂಡಿಗೆ ಅಂತ. ಈ ಕಪ್ನಲ್ಲಿ ನಾನು 4 ಲೋಟ ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು 2-3 ಬಾರಿ ತೊಳೆದು ನೀರಲ್ಲಿ ನೆನೆಸಿ 2 ದಿವಸ ಇಡಬೇಕು. ಹಾಗೆ ಮತ್ತು ಅದೇ ನೀರಲ್ಲಿ ರುಬ್ಬಬೇಕು. ರುಬ್ಬಿದಾಗ ಅದು ಆರೋಗ್ಯಕರವಾಗಿರುತ್ತೆ. ಯಾಕೆ ನಾವು ಅದೇ ನೀರಲ್ಲಿ ಇಡಬೇಕು ಅಂದರೆ ಅದೊಂಥರ ಪ್ರೋಬಯೋಟಿಕ್ ಇದ್ದಂಗೆ. ಫರ್ಮೆಂಟೇಷನ್ ಮಾಡಿ ಹೇಗೆ ನಾವು ಇಡ್ಲಿ ದೋಸೆಯನ್ನು ಉಪಯೋಗಿಸ್ತೀವಿ, ಈ ಸಂಡಿಗೆಯನ್ನು ಮಾಡುವಾಗ 2 ದಿವಸ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದೇ ನೀರಲ್ಲಿ ನಾವು ಮತ್ತೆ ರುಬ್ಬಿದ್ರೆ ನಮಗೆ ಅದು ಆರೋಗ್ಯಕ್ಕೆ ಬಹಳ ಲಾಭಕರ. ಅಲ್ಲದೆ ಬಿಸಿಲಿನಲ್ಲಿ ನಾವು ಚೆನ್ನಾಗಿ ಒಣಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ನಮಗೆ ಬೇಕಾದಂಥ ಸಾಕಷ್ಟು ಬಿಸಿಲಿನಿಂದ ಸಿಗಬೇಕಾದಂಥ ಏನು ವಿಟಮಿನ್ಸ್ ಇದೆ ಅದು ನಮಗೆ ಸಿಗುತ್ತೆ. ಸೊ ಇದು 1:5 ರೆಕ್ಕೆ ಸಂಡಿಗೆ ಅಂತ. ರೆಕ್ಕೆ ಸಂಡಿಗೆ ಅಂತ ನಾನು ಇಟ್ಟಿರೋ ಹೆಸರು, ಬೇರೆಯವರು ಇಟ್ಟಿದ್ದಲ್ಲ. ನೋಡೋಣ ಬನ್ನಿ ಹೇಗೆ ಮಾಡೋದು. ನೋಡಿ, ನಾನು 2 ದಿವಸ ಪೂರ್ತಿಯಾಗಿ ಇದು ನೆನೆಸಿಟ್ಕೊಂಡಂತಹ ಅಕ್ಕಿ. ಬಿಸಿಲಿಗೆ ಬಹಳ ಬೇಗ ಹುಳಿ ಬಂದ್ಬಿಡುತ್ತೆ. ನಮಗೆ ಹುಳಿ ಕಡಿಮೆ ಇರಲಿ ಅನಿಸಿದ್ರೆ ಮೇಲಿನ ಸ್ವಲ್ಪ ನೀರನ್ನು ತೆಗಿಬೋದು. ಇಲ್ಲಾಂದರೆ ನಾವು ಇದನ್ನೇ ಹಾಕಿ ರುಬ್ಬಬಹುದು. ಹೊಯ್ಯ ಹಪ್ಪಳಕ್ಕೆಲ್ಲ ನಾವು ಆ ಹುಳಿ ಅಂಶವನ್ನು ಹಾಗೆ ಇಟ್ಟು ನಾವು ಮಾಡ್ತೀವಿ. ಇದನ್ನ ಈಗ ರುಬ್ಕೊಂಬಿಡೋಣ. ನಾನು ರುಬ್ಬಲಿಕ್ಕೂ ಕೂಡ ಇದೇ ನೀರನ್ನು ಬಳಸ್ಕೊತೀನಿ. 1:5 ಅಂತ ಹೇಳಿದ್ನಲ್ಲ, ನಾನಿಲ್ಲಿ ಈಗ ಕುದಿಲಿಕ್ಕೆ ನಾನು 16 ಲೋಟ ನೀರನ್ನು ಇಟ್ಕೊಂಡಿದ್ದೀನಿ. ಈಗ ರುಬ್ಬಲಿಕ್ಕೆ ನಾನು ಇದರಿಂದ 4 ಲೋಟ ನೀರನ್ನು ತಕ್ಕೊಳ್ತೀನಿ. ಸೊ ಅಲ್ಲಿಗೆ ನಮಗಿದು ಹಪ್ಪಳ ಮಾಡಲಿಕ್ಕೆ, ಹಪ್ಪಳ ಅಲ್ಲ ರೆಕ್ಕೆ ಸಂಡಿಗೆ ಮಾಡಲಿಕ್ಕೆ ಸರಿಯಾಗುತ್ತೆ. ಅಕ್ಕಿ ಸಂಡಿಗೆ. ಈಗ ನಾನು ಇದಕ್ಕೆ ಅಕ್ಕಿಯನ್ನು ತಕ್ಕೊಂಡು ನೆನೆಸಿದ ನೀರನ್ನು ತಗೊಂಡು ನಾನು ರುಬ್ತೀನಿ. ಈಗ ಇಟ್ಕೊಂಡಂಥ ನೀರು, ಇದೇ ಅಕ್ಕಿ ನೀರನ್ನು ಎತ್ತಿಟ್ಕೊಂಡಿದ್ದೀನಿ, ಅದನ್ನೇ ರುಬ್ಲಿಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೈಸಿಗೆ ರುಬ್ಕೊಂಬೇಡ. ಈಗ ರುಬ್ಕೊಂಡಿದ್ದೀನಿ. ನೈಸಾಗಿ ರುಬ್ಕೋಬೇಕು. ಈ ರೀತಿ ನೋಡಿ, ಇಲ್ಲಿ ನೈಸ್ ಇದೆ, ಕಾಳು ಕಾಣಿಸ್ತಾ ಇಲ್ಲ. ಈ ರೀತಿ ರುಬ್ಕೊಂಡು ಪಾತ್ರೆಗೆ ಹಾಕೋಣ. ಇರುವಷ್ಟು ಅಕ್ಕಿಯನ್ನು ಈ ರೀತಿ ಪಾತ್ರೆಗೆ ಹಾಕೋಣ. ಸೊ 2ನೇ ಬ್ಯಾಚನ್ನು ರುಬ್ಕೊಂಡಿದ್ದೀವಿ. ಈಗ ನಾವು ಇದು ರುಬ್ಕೊಂಡಿದ್ದು ಮಂದ ಇದೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇದ್ದಂಥ ನೀರನ್ನೆಲ್ಲ ಮಿಕ್ಸಿ ತೊಳೆದ ನೀರನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಗಟ್ಟಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಭಾಳ ಬೇಗ ಅದು ಗಂಟಾಗ್ಬಿಡುತ್ತೆ. ಈಗ ಸ್ವಲ್ಪ ನೀರು ದೋಸೆ ಥರ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊ. ಈಗ ನಾನು ಇಟ್ಕೊಂಡಂತಹ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಿಸಿಲಿಗೆ ಒಣಗಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ.
ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇರಲಿ. ಹೇಗಾದರೂ ನೆಂಚ್ಕೊಂಡು ತಿನ್ನೋದು ಊಟ, ಸಾರು ಪಲ್ಯದಲ್ಲೆಲ್ಲ ಉಪ್ಪಿರುತ್ತೆ. ಸ್ವಲ್ಪ ಕಡಿಮೆ ಇದ್ದರೆ ಏನು ಸಮಸ್ಯೆ ಇಲ್ಲ. ಇಲ್ಲಿ ಒಂದು 8-10 ಹಸಿಮೆಣಸು, ಎಷ್ಟು ಕರಿಬೇವಿನ ಸೊಪ್ಪು, ಒಂದು ಹೆಚ್ಚು ಕಮ್ಮಿ ಒಂದು 3-4 ಚಮಚದಷ್ಟು ಉಪ್ಪು, 2 ಚಮಚ ಜೀರಿಗೆ, ಇಲ್ಲೊಂದು 3 ಚಮಚ ಕರಿ ಎಳ್ಳನ್ನು ತಗೊಂಡಿದ್ದೀನಿ. ಮೆಣಸು ಹಾಗೂ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ದರಿಯಾಗಿ ಮಾಡ್ಕೊಳ್ಳೋಣ. ಅಂದರೆ ನೀರಾಕಿ ಪೇಸ್ಟ್ ಮಾಡೋದು ಬೇಡ, ಹಾಗೆ ಸ್ವಲ್ಪ ತುಂಡಾದರೆ ಸಾಕು, ಸ್ವಲ್ಪ ನೈಸಾಗಿ. ಮೆಣಸಿನ್ಕಾಯಿನ ಮತ್ತು ಕರಿಬೇವಿನ ಸೊಪ್ಪನ್ನ ಇಷ್ಟು ದರಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ನಾನು ಮಿಶ್ರಣ ಮಾಡ್ಕೊಳ್ಳೋಣ. ಇಸ್ಕೊಂಡ್ಬಿಟ್ಟು ಹಿಟ್ಟನ್ನು ತಿರುಗ್ತೀನಿ. ಒಂದು ಕೈಲಿ ಹಾಕ್ಕೊಂಡು ಇನ್ನೊಂದು ಕೈಲಿ ತಿರುಗ್ತಾ ಇರಬೇಕು. ಗಂಟೆ ಆಗಬೇಕಕ್ಕೆ ನಾನು ಸಣ್ಣ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಇನ್ನೊಬ್ರು ಹಾಕೋರಿದ್ದಾರೆ ಅಂದಾಗ ತೊಂದರೆ ಇಲ್ಲ, ನಾವು ದೊಡ್ಡ ಪಾತ್ರೆ ತೊಗೊಂಡು ನಿಧಾನವಾಗಿ ಬಗ್ಗಿಸ್ಕೋಬೋದು. ಇಟ್ಕೊಂಡಂತಹ ಅಷ್ಟು ನೀರನ್ನು ಹಾಕಿದ್ದೀನಿ. ಇನ್ನೊಂದು ಲೋಟ ನೀರು ಹಾಕಲಿಕ್ಕೆ ಅವಕಾಶ ಇದೆ. ನಾನು ಈ ಪಾತ್ರೆಗೆ ತೆಗೆದಿರೋ ಹಿಟ್ಟನ್ನೆಲ್ಲ ಸ್ವಲ್ಪ ತೊಳೆದು ಇದಕ್ಕೆ ಸೇರಿಸ್ಕೊಡ್ತೀನಿ. ನನಗೆ ಕೈ ಆಡ್ತಾ ಇದ್ದೇನಲ್ಲ, ಈಗ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ. ನಾನು ಇನ್ನೊಂದು ಲೋಟ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಬಿಸಿನೀರು. ಸಂಡಿಗೆ ಇದೆ ಅಂದರೆ ಒಂದು ತರಕಾರಿ ಬಲ ನಮಗದು. ಯಾರೋ ನೆಂಟರು ಬಂದರು ಏನೋ ಬಂದರು ಅಂದರೆ ಒಂದು ತಿಳಿ ಸಾರು ಮಾಡಿ ಹಪ್ಪಳ ಕಟ್ಟು ಇದಕ್ಕೆ ಹಾಕ್ಬಿಡ್ಬೋದು. ಅಷ್ಟು ಒಂದು ಐಡಿಯಾ ಕೊಡುತ್ತೆ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಮನೇಲಿದ್ದರೆ. ಇದನ್ನಾದ್ರು ಇದು ಮಾಡುವಾಗ ಕೈ ಇಳಿಸುವಾಗ ಬಹಳ ಹುಷಾರಿಯಾಗಿ ಮಾಡಬೇಕು. ಅಂದರೆ ಅದು ಪಟ್ಟಾಗಿ ಹಿಟ್ಟು ಸಿಡಿಯುತ್ತೆ. ಸ್ವಲ್ಪ ದಪ್ಪ ಆಗಿದೆ ಅನಿಸ್ತಾ ಇದೆ ನೋಡಿ. ಏನಾಗಿದೆ, ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಆಮೇಲೆ ಒಂದೂವರೆ ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದು ಸೇರಿಸ್ಕೊತೀನಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂಚೂರು ಹಾಕ್ರಿ. ಇದು ತೆಗೆದ್ನಲ್ಲ ತರಕಾರಿ ಬುಟ್ಟಿಲಿ, ಅದ್ರ ವಾಸನೆ ಬರ್ತಾ ಇತ್ತು. ಅದರಲ್ಲಿ ತರಕಾರಿ ಬುಟ್ಟಿಲಿ ಇಟ್ಕೊಳತ್ತು ವಾಸನೆ ಬಂದಿತ್ತು ಅಂತ ಹೇಳಿಲ್ಲ. ಕರ್ಬೇವಿನ ಸೊಪ್ಪಿನ ಕೆಳಗಡೆ ಕೊತ್ತಂಬರಿ ಸೊಪ್ಪಿತ್ತು ಅಂತ ಆಗ್ಲೇ ಹೇಳಿದ್ನಲ್ಲ, ಕೇಳಿಸ್ಕೊಂಡ್ರೆ ಇಲ್ವಾ ನೀವು? ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ನಾಡಿಸ್ತಾನೆ ಇರಬೇಕು. ಗಂಟೆ ಇಲ್ಲದ ಹಾಗೆ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಬ್ರಿಗಿಂತ ಇಬ್ಬರಿದ್ರೆ ಉತ್ತಮ. ಆಯಿತು. ಒಂದು ಸೆಕೆಂಡು ನಾವು ಕೈ ಬಿಡದೆ ಇದನ್ನು ತಯಾರಿಸ್ತಾ ಇರ್ಬೋದು.
ಈಗ ಹಿಟ್ಟು ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಒಂದು ಬಣ್ಣ ಚೇಂಜ್ ಆಗಿರುತ್ತೆ, ಸ್ವಲ್ಪ ಗ್ಲಾಸಿ ಆಗಿರುತ್ತೆ. ಅಥವಾ ನಾವೊಂದು ಪ್ಲೇಟಿಗೆ ಹಾಕ್ಕೊಂಡಾಗ ನಾನು ಇದು ನಿಂತಲ್ಲೇ ಇರಬೇಕು, ಹರ್ಕೊಂಡು ಹೋಗ್ಬಾರ್ದು ಬೇರೆ ಕಡೆಗೆ. ಸೊ ಇವಾಗಿದು ಬೆಂದಿದೆ ಅಂತ ಅರ್ಥ. ನೋಡಿ, ಎಲ್ಲೋ ಹರಿದು ಹೋಗ್ತಾ ಇಲ್ಲ. ಇದು ತುಂಬ ಗಟ್ಟಿನೂ ಆಗ್ಬಾರ್ದು, ತುಂಬ ಗಟ್ಟಿಯಾದರೂ ಕೂಡ ಸಂಡಿಗೆ ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ ತಿನ್ನಕ್ಕೆ ಕರೆದಾಗ. ಈ ಸಂದರ್ಭದಲ್ಲಿ ನಾವು ಪೇಸ್ಟ್ ಮಾಡಿದ್ದನ್ನು ಸೇರಿಸ್ಕೊಂಬೋಣ. ಈ ಸಂದರ್ಭದಲ್ಲಿ ನಾವು ಒಂದ್ಸರಿ ಚೆಕ್ ಮಾಡಿಕೊಂಡು ಉಪ್ಪು ಕೂಡ ಚೆಕ್ ಮಾಡ್ಕೋಬೋದು. ಅಂದರೆ ಯಾವುದೇ ಕಾರಣಕ್ಕೂ ಉಪ್ಪು ಸ್ವಲ್ಪ ಸಪ್ಪೆನೇ ಇರಬೇಕು, ಯಾಕಂದರೆ ಒಣಗಿ ಅದು ಹೀರ್ಕೊಳುತ್ತೆ, ಇನ್ನೂ ಕಟು ಆಗುತ್ತೆ. ಹಾಗಾಗಿ ನಮ್ಮ ರುಚಿಗೆ ಸರಿ ಇದೆ ಅನ್ನೋ ಲೆಕ್ಕದಲ್ಲಿ ಉಪ್ಪನ್ನ, ಕಡಿಮೆ ಅನ್ನೋ ಲೆಕ್ಕದಲ್ಲಿ ಈಗ ನಾವು ಮಾಡ್ಕೊಂಡಿರುವಂಥ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪಿನ ಒಂದು ಪುಡಿ, ಬೇಕಲ್ಲದು ಪುಡಿ ಇರುತ್ತೆ. ಹಾಗೆ ಕರಿ ಎಳ್ಳು ಮತ್ತು ಜೀರಿಗೆ, ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾರೆ. ಕರಿ ಎಳ್ಳಿನ ಬದಲು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಕೆಲವರು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ನಾನು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಹಾಕಿ ಸಂಡಿಗೆನ. ನಮ್ಮ ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ ಹಾಕ್ಬೋದು. ಬಟ್ಟೆ ಮೇಲೆ ಕೂಡ ನಾವು ಹಾಕೋಬೋದು, ಆದರೆ ಬಟ್ಟೆಯಿಂದ ತೆಗೆಯುವಾಗ ಸ್ವಲ್ಪ ನೀರು ಬಿಟ್ಟು ತೆಗಿಬೇಕು. ನಮಗೆ ಸಂಡಿಗೆ ಸ್ಟೈಲಲ್ಲಿ ಬೇಕಾದರೆ ತುಂಬ ಸಣ್ಣ ಹಾಕ್ಕೋಬೇಕು. ಒಣಗಲಿಕ್ಕೆ ಹಾಕಿದ್ವು. ಸ್ವಲ್ಪ ಹಪ್ಪಳ ಥರ, ಸ್ವಲ್ಪ ಸಂಡಿಗೆ ಥರ, ರಕ್ಕೆ ಸಂಡಿಗೆ ಥರ ಹಾಕಿದ್ದೀನಿ, ಬೇರೆ ರೀತಿಯಲ್ಲಿ ಹಾಕಿದ್ದೀನಿ. ಒಂದೇ ಹಿಟ್ಟು, ಆಕಾರ ಬೇರೆ. ಈಗ 2 ದಿವಸ ಒಣಗಿದೆ ಇದು ಸಂಡಿಗೆ. ಇದು ಪಂಚೆ ಮೇಲೆ ಹಾಕಿರೋದ್ರಿಂದ ನಾವು ಹಿಂದ್ಗಡೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇದನ್ನು ಬಿಡಿಸ್ಬೇಕಾಗುತ್ತೆ. ಪ್ಲಾಸ್ಟಿಕ್ನಲ್ಲಾದರೆ ಸುಲಭವಾಗಿ ನಾವು ಇದನ್ನು ಬಿಡಿಸ್ಬೋದು. ಅಲ್ಲಿ ಇದು ಪ್ಲಾಸ್ಟಿಕ್ ಮೇಲೆ ಹಾಕಿರೋದು. ಇದು ನಿಧಾನವಾಗಿ ನಾವು ಹೀಗೆ ತೆಗಿಬೋದು. ಈ ರೀತಿ ನಿಧಾನ ಎಲ್ಲವನ್ನು ಬಿಡಿಸ್ಕೊಂಬಿಡೋಣ. ಸಂಡಿಗೆಯನ್ನು ಚಂಪಿಂಚಿಯನ್ನು ಊಟ ಹಾಕ್ಕೊಂಡಿದ್ದೀನಿ, ಇದ್ರ ಮೇಲೆ ನೀರನ್ನು ಚಿಮುಕಿಸೋಣ. ಈ ರೀತಿ ಚಿಮುಕಿಸಿ 1 ನಿಮಿಷ ಬಿಟ್ಟು ಬಿಡಿಸೋಣ. ಈಗ ನೀರನ್ನು ಚಿಮುಕಿಸಿದ ಮೇಲೆ ನಾವು ತುಂಬ ಸುಲಭವಾಗಿ ಇದನ್ನು ತೆಗಿಬೋದು ಈ ರೀತಿಯಲ್ಲಿ.
ಒಣಗಿರೋದು 3ನೇ ದಿವಸ ಬೆಳಗ್ಗೆ ಹಾಕಿರೋದು. ನೋಡಿ, ರೆಕ್ಕೆ ಸಂಡಿಗೆ ಅಂತ ಹೇಳೋದು ಈ ಕಾರಣಕ್ಕೆ. ಇದು ಒಣಗಿದ ಮೇಲೆ ತೆಳ್ಳಿಗೆ ರೆಕ್ಕೆ ಥರ ಆಗುತ್ತೆ. ಇನ್ನೂ ಕರಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಈ ಬಿಸಿಲಿನ ಇದು ನೋಡಿದ್ರೆ, ಝಳ ನೋಡಿದ್ರೆ 3 ದಿವಸ ಸಾಕು ಅನಿಸುತ್ತೆ. ಸೊ ಒಂದಿಷ್ಟು ರೆಕ್ಕೆ ಸಂಡಿಗೆ, ಒಂದಿಷ್ಟು ಪುಟ್ಟ ಪುಟ್ಟ ಈ ರೀತಿಯ ಸಂಡಿಗೆಗಳನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಇನ್ನು ಕಡ್ಡಿ ಕಡ್ಡಿಯಾಗಿ ಒಂದಿಷ್ಟು ಮಾಡಿದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿದ್ರೆ ದೊಡ್ಡ ಆಗುತ್ತೆ. ಒಣಗಿದ ಸಂಡಿಗೆಯನ್ನು ಕರಿಯುವಂತಹ ಸಮಯ. ಟ್ರೈ ಮಾಡೋಣ ಬನ್ನಿ. ಚೆನ್ನಾಗಿ ನೋಡ್ಕೊಂಡಿದೆ. ಇದು ರೆಕ್ಕೆ ಸಂಡಿಗೆ. ನೋಡಿ ಎಷ್ಟು ಸಣ್ಣದು ದೊಡ್ಡ ಆಗಿದೆ ಈಗ. ಪುಟ್ಟದಾಗಿ ಹಾಕುತ್ತಂತಂದ್ರೆ ಕರ್ಕೊಂಡು ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ಬಣ್ಣ ಕೆಂಪು ಬಂದಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದವ್ರಿಗೆ ವಿಡಿಯೋ ಕಳಿಸ್ಕೊಡಿ. ಓಕೆನಾ? ಧನ್ಯವಾದಗಳು.